ಫ್ರೆಂಡ್ಸ್, ಇವತ್ತು ನಾನು ತೊಂಡೆಕಾಯಿ ಪಲ್ಯ ಮಾಡ್ತಾ ಇದ್ದೀನಿ. ತುಂಬ ಈಸಿ, ತುಂಬ ಸಿಂಪಲಾಗಿ ಮಾಡ್ತೀನಿ, ಜಲ್ದಿ ಆಗುತ್ತೆ. ಮೊದಲಿದು ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಕಟ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ರೌಂಡ್ ಶೇಪ್ನಲ್ಲಿ. ಇವಾಗ ನಾನು ಇಲ್ಲಿ ಕಡೆ ಇಟ್ಟಿದ್ದೀನಿ, ಹಾಗೆ ಎಣ್ಣೆ ಕೂಡ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಆಗಲಿ ಒಂದು ನಿಮಿಷ. ನೋಡಿ ಫ್ರೆಂಡ್ಸ್, ಎಣ್ಣೆ ಬಿಸಿಯಾಗಿದೆ. ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಇವಾಗ ನಾನು ತೊಂಡೆಕಾಯಿ ಕಟ್ ಮಾಡಿದ್ನಲ್ಲ ಅದು ಹಾಕ್ತಾ ಇದ್ದೀನಿ. ಎಣ್ಣೆಗೆ ಚೆನ್ನಾಗಿ ಫ್ರೈ ಮಾಡಬೇಕು. ಕಲಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡಿ ಕಲಿಸ್ಕೊಂಡಿದ್ದೀನಿ. ಇವಾಗ ಮುಚ್ಚಿಬಿಡೋಣ, ಸ್ವಲ್ಪ ಮೆತ್ತಗಾಗಲಿ ಎಣ್ಣೆ ಒಳಗೆ. ಅದೊಂದು ಸ್ವಲ್ಪ ಮೆತ್ತಗಾದ್ಮೇಲೆ ಸ್ವಲ್ಪ ಕಲಿಸ್ಕೊತಿದ್ದೀನಿ, ಇಲ್ಲಾಂದ್ರೆ ಎಲ್ಲ ಕೆಳಗಡೆ ಹಾಕ್ಕೊಂಡ್ಬಿಡುತ್ತೆ. ಅದ್ರ ಜೊತೆಗೆ ಇನ್ನೂ ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಆಗಬೇಕು. ಇವಾಗ ನಾನು ಕಲಿಸ್ಕೊಂಡು ಟಮಾಟೆ ಹಾಕ್ಬಿಡ್ತೀನಿ. ಇವಾಗ ಟಮಾಟೆ ಹಾಕೋಣ. ಕಲಿಸ್ಕೊಳ್ಳೋಣ. ಟಮಾಟೆ ಫ್ರೈ ಆಗೋ ತನಕ ಮುಚ್ಚಿಬಿಡೋಣ, ಒಂದು 5 ನಿಮಿಷ ಆದರೂ. ಇಲ್ಲಿ ನೋಡಿ ತೆಗಿತಾ ಇದ್ದೀನಿ. ಮೆತ್ತಗಾಗಿದೆ ಟಮಾಟೆ ಎಲ್ಲ. ಇವಾಗ ಫ್ರೈ ಆಗಿದೆ ಚೆನ್ನಾಗಿ. ಇವಾಗ ಪೌಡರ್ ಹಾಕೋಣ. ರೆಡ್ ಚಿಲ್ಲಿ ಪೌಡರು ಮತ್ತು ಧನಿಯಾ ಪೌಡರು, ಅರಿಶಿನ, ಸಾಲ್ಟು ಮತ್ತು ಕೊಬ್ಬರಿ ಪೌಡರು ಇವೆಲ್ಲ ಹಾಕಿ ಕಲಿಸ್ಕೊಳ್ಳೋಣ. ಇವಾಗ ನೋಡಿ ನಾನು ಕಲಿಸ್ಕೊತಾ ಇದ್ದೀನಿ. ಸ್ವಲ್ಪ ಫ್ರೈ ಆಗಲಿ. ಅದಾದಮೇಲೆ ಶೇಂಗಾ ಪೌಡರ್ ಹಾಕ್ಕೊಳ್ಳೋಣ. ಶೇಂಗಾ ಪೌಡರ್ ಹಾಕ್ತೀನಿ. ಇಲ್ಲಿ ನೋಡಿ ಫ್ರೈ ಆಗಿದೆಯಲ್ಲ, ಇವಾಗ ನಾನು ಇದು ಶೇಂಗಾ ಪೌಡರ್ ಹಾಕ್ತಾ ಇದ್ದೀನಿ. ಪೀನಟ್ಸ್ ಪೌಡರ್ ಎಲ್ಲ ಹೋಮ್ ಮೇಡ್ ಇದ್ದಾವೆ. ನಾ ಎಲ್ಲ ಪೌಡರ್ ಏನೇನು ಹಾಕಿನಿ ಎಲ್ಲ ಹೋಮ್ ಮೇಡೆ, ಸಾಲ್ಟ್ ಅಂದ್ಬಿಟ್ಟು. ಇವಾಗ ಚೆನ್ನಾಗಿ ಕಲಿಸ್ಕೋಬೇಕು. ಇದು ಫ್ರೈ ಆಗಿದೆಯಲ್ಲ, ಇವಾಗ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ನೋಡಿ ಹಾಕ್ಕೊಳ್ಳಿ ನೀರು. ನೋಡಿ ನಾನು ಒಂದು ಅರ್ಧ ಗ್ಲಾಸ್ನಷ್ಟು ನೀರು ಹಾಕ್ತಾ ಇದ್ದೀನಿ. ಚಿಕ್ಕ ಗ್ಲಾಸ್ ಇದೆ ಇದು. ಇವಾಗ ಮುಚ್ಚಿಬಿಡೋಣ ಒಂದು 5 ನಿಮಿಷ. ಆಗಿದೆ ಫ್ರೆಂಡ್ಸ್. ಇವಾಗ ನಾನು ಕೊತ್ತಂಬರಿ ಹಾಕ್ತಾ ಇದ್ದೀನಿ. ನೋಡಿ ಎಣ್ಣೆ ಬಿಟ್ಕೊಂಡಿದ್ದೆಲ್ಲ, ಇವಾಗ ಕೊತ್ತಂಬರಿ ಹಾಕ್ತಾ ಇದ್ದೀನಿ. ಇದು ಗ್ಯಾಸ್ ಬಂದ್ ಮಾಡಿಬಿಡೋಣ. ಆಗಿದೆ. ತುಂಬ ಈಸಿ ಇದೆ ಫ್ರೆಂಡ್ಸ್. ಇಷ್ಟ ಆಯ್ತು ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನೋಡಿ ಫ್ರೆಂಡ್ಸ್, ನಾನು ಚಪಾತಿ ಸಂಗಟ ಈ ಪಲ್ಯ ಮಾಡಿದ್ದೀನಿ, ತೊಂಡೆಕಾಯಿ ಪಲ್ಯ. ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಫ್ರೆಂಡ್ಸ್. ತುಂಬ ಈಸಿ ಕೂಡ. ಥ್ಯಾಂಕ್ ಯು ಫ್ರೆಂಡ್ಸ್.